ಸ್ನೇಹಿತರೆ, ಮಹಾಭಾರತದ ಈ ಭಯಾನಕ ಕುರುಕ್ಷೇತ್ರ ಯುದ್ಧ ಹಿಂದೆಂದಿಗೂ ನಡೆದಿಲ್ಲ, ಮುಂದೆಂದಿಗೂ ನಡೆಯೋದಿಲ್ಲ ಅಂತ ವ್ಯಾಸರು ಬರೀತಾರೆ. ಅಂತಹ ಅದ್ಭುತ ಕುರುಕ್ಷೇತ್ರ ಯುದ್ಧದ ಬಗ್ಗೆ ವಿವರವಾಗಿ ನಿಮಗೆ ತಿಳಿಸೋ ಪ್ರಯತ್ನನೇ ನಮ್ಮ ಈ ವಿಡಿಯೋ. ಕುರುಕ್ಷೇತ್ರ ರಣಭೂಮಿ ಸಂಪೂರ್ಣವಾಗಿ ಸಜ್ಜಾಗಿದೆ. ಆನೆಗಳು, ಕುದುರೆಗಳು, ರಥಗಳು, ಸೈನಿಕರಿಂದ ಇಡೀ ಯುದ್ಧ ಭೂಮಿ ತುಂಬಿ ಹೋಗಿದೆ. ಕೌರವರ 11 ಅಕ್ಷೋಹಿಣಿ ಹಾಗೂ ಪಾಂಡವರ 7 ಅಕ್ಷೋಹಿಣಿ ಸೈನ್ಯಗಳು ಅಲ್ಲಿ ನೆರೆದಿತ್ತು. ಈ ಅಕ್ಷೋಹಿಣಿ ಅನ್ನೋ ಪದವನ್ನ ತುಂಬಾ ಸಲ ಕೇಳಿರ್ತೀರ. ಹಾಗಾದ್ರೆ ಈ ಅಕ್ಷೋಹಿಣಿ ಅಂದ್ರೆ ಎಷ್ಟು ಅಂತ ತಿಳ್ಕೊಂಡು ಬಿಡೋಣ ಬನ್ನಿ. ಒಂದು ಅಕ್ಷೋಹಿಣಿ ಸೈನ್ಯ ಅಂದ್ರೆ ಅದರಲ್ಲಿ 21,870 ರಥಗಳು, 21,870 ಆನೆಗಳು, 65,610 ಕುದುರೆಗಳು, 1,09,350 ಜನ ಕಾಲಾಳು ಸೈನಿಕರು ಇರ್ತಾರೆ. ಅಂದ್ರೆ 2,18,700 ಜನ ಯುದ್ಧ ಮಾಡದ ರಥಸಾರಥಿಗಳನ್ನ ಬಿಟ್ಟು ಇಷ್ಟು ಜನ ಸೈನಿಕರ ವಿಭಾಗಕ್ಕೆ ಒಂದು ಅಕ್ಷೋಹಿಣಿ ಸೈನ್ಯ ಅಂತ ಹೇಳ್ತಾರೆ. ಇಂತಹ 11 ಅಕ್ಷೋಹಿಣಿ ಸೈನ್ಯ ಕೌರವರ ಬಳಿ ಇದ್ರೆ 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಬಳಿ ಇತ್ತು. ಇನ್ನು ಸೇನೆಯಲ್ಲಿರೋ ಪ್ರಮುಖ ಯಾರ್ಯಾರು ಅಂತ ನೋಡೋದಾದ್ರೆ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಸಹದೇವರು, ದ್ರೌಪದಿಯ ಸಹೋದರ ದೃಷ್ಟದ್ಯುಮ್ನ, ಶಿಖಂಡಿ, ಸಾತ್ಯಕಿ, ಅರ್ಜುನ ಪುತ್ರ ಅಭಿಮನ್ಯು, ಭೀಮನ ಮಗ ಘಟೋತ್ಕಚ, ವಿರಾಟ ರಾಜ, ದ್ರುಪದ ರಾಜ, ಕುಂತಿಭೋಜ, ಚಕೇತನ, ಪಾಂಡ್ಯರಾಜ, ದೃಷ್ಟಕೇತು ಮುಂತಾದ ವೀರಾದಿ ವೀರರು ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಯಾದವ ಶ್ರೇಷ್ಠ ಪರಮಾತ್ಮನಾದ ಶ್ರೀಕೃಷ್ಣ ಪಾಂಡವರ ಕಡೆಯಲ್ಲಿದ್ದ ಪ್ರಮುಖರಾಗಿದ್ದರು. ಇನ್ನು ದುರ್ಯೋಧನ, ದುಶ್ಯಾಸನ ಮತ್ತವರ 99 ಜನ ಸಹೋದರರು, ಪಿತಾಮಹ ಭೀಷ್ಮರು, ಗುರುದ್ರೋಣರು, ಕರ್ಣ, ಶಲ್ಯ, ಅಶ್ವತ್ಥಾಮ, ಕೃಪಾಚಾರ್ಯ, ಶಕುನಿ, ಜಯದ್ರಥ, ಭೂರಿಶ್ರವ, ವಿಕರ್ಣ, ಕಳಿಂಗರಾಜ, ಭಗದತ್ತ, ಕೃತವರ್ಮ, ಆಲಂಬುಷ, ಕರ್ಣನ ಮಗ ವೃಷಸೇನ, ದುರ್ಯೋಧನನ ಮಗ ಲಕ್ಷ್ಮಣ ಮುಂತಾದ ಮಹಾವೀರರು ಕೌರವರ ಪಕ್ಷದಲ್ಲಿದ್ದರು. ಇಂತಹ 2 ಬಲಿಷ್ಠ ಸೇನೆಯ ಮಧ್ಯದಲ್ಲಿ ಶ್ರೀಕೃಷ್ಣನ ಸಾರಥ್ಯದ ರಥದಲ್ಲಿ ಗಾಂಡೀವಧಾರಿಯಾದ ಅರ್ಜುನ ನಿಂತಿದ್ದಾನೆ. ಈ ಯುದ್ಧದ ಉತ್ಸಾಹದಿಂದ ರಣಭೂಮಿಗೆ ಬಂದಿದ್ದ ಅರ್ಜುನ ಯಾವಾಗ ಯುದ್ಧ ಭೂಮಿಗೆ ಕಾಲಿಡ್ತಾನೋ ತನ್ನೆದುರಿಗಿದ್ದ ಕೌರವ ಸೇನೆಯಲ್ಲಿ ತಾನು ಯುದ್ಧ ಮಾಡಬೇಕಾಗಿರೋದು ತನ್ನವರ ವಿರುದ್ಧನೇ ಅನ್ನೋದು ಅರ್ಥ ಆದಾಗ ಅವನ ಯುದ್ಧದ ಉತ್ಸಾಹ ಒಂದೇ ಬಾರಿಗೆ ಇಳಿದು ಹೋಗುತ್ತೆ. ತನ್ನಿಂದ ಈ ಯುದ್ಧ ಸಾಧ್ಯನೇ ಇಲ್ಲ, ಇವರನ್ನೆಲ್ಲ ಕೊಂದು ರಾಜ್ಯ ಪಡಿಬೇಕು ಅಂದ್ರೆ ತನಗಂತಹ ರಾಜ್ಯವೇ ಬೇಡ ಅಂತ ಹಠ ಹಿಡಿದು ಕೂತ್ಕೊಬಿಡ್ತಾನೆ. ನಂತರ ಭಗವಂತನಾದ ಶ್ರೀಕೃಷ್ಣ ಭಗವದ್ಗೀತೆಯನ್ನ ಅವನಿಗೆ ಬೋಧಿಸುವ ಮೂಲಕ ಅವನನ್ನ ತನ್ನ ಕರ್ತವ್ಯವನ್ನ ಮಾಡುವಂತೆ ಪ್ರೇರೇಪಿಸ್ತಾನೆ. ಈ ಭಗವದ್ಗೀತೆಯ ಸಂಕ್ಷಿಪ್ತ ಸಾರಾಂಶವನ್ನ ಕೇವಲ 9 ನಿಮಿಷದಲ್ಲಿ ವಿವರಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ಆ ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಗೂ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀವಿ, ನೀವು ಅದನ್ನ ನೋಡಬಹುದು. ಮಹಾಭಾರತದ ಮಹಾಯುದ್ಧ ನಡೆಯೋದಕ್ಕೂ ಮೊದಲು ಪಿತಾಮಹ ಭೀಷ್ಮರು ಕೌರವರು ಮತ್ತು ಪಾಂಡವರಿಗೆ ಯುದ್ಧದ ನಿಯಮವನ್ನು ವಿವರಿಸ್ತಾರೆ. ಆ ನಿಯಮಗಳೇನು ಅಂದರೆ, ಮೊದಲನೇದು, ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದಿಂದ ಸಾಯಂಕಾಲ ಸೂರ್ಯಾಸ್ತದವರೆಗೆ ಮಾತ್ರ ಯುದ್ಧ ನಡಿಬೇಕು. ಎರಡನೇದು, ಸಮಾನ ಶ್ರೇಣಿಯ ಯೋಧರು ಮಾತ್ರ ಪರಸ್ಪರ ಹೋರಾಟ ಮಾಡಬೇಕು. ಅಂದರೆ ರಥವನ್ನು ಹೊಂದಿದ್ದ ಯೋಧ ಇನ್ನೊಬ್ಬ ರಥವನ್ನು ಹೊಂದಿರೋ ಯೋಧನ ಜೊತೆ ಮಾತ್ರ ಹೋರಾಟ ಮಾಡಬೇಕು. ಅದೇ ರೀತಿ ಆನೆಯನ್ನು ಹೊಂದಿರೋ ಯೋಧ ಇನ್ನೊಬ್ಬ ಆನೆಯನ್ನು ಹೊಂದಿರೋ ಯೋಧನ ಜೊತೆ, ನೆಲದ ಮೇಲೆ ಯುದ್ಧ ಮಾಡೋ ಸೈನಿಕ ಇನ್ನೊಬ್ಬ ನೆಲದ ಮೇಲೆ ಯುದ್ಧ ಮಾಡೋ ಸೈನಿಕರೊಂದಿಗೆ ಮಾತ್ರ ಯುದ್ಧ ಮಾಡಬೇಕು. ಮೂರನೇದು, ಯಾರಾದರೂ ಪ್ರಾಣ ಭಯದಿಂದ ಯುದ್ಧ ಬಿಟ್ಟು ಶರಣಾದರೆ ಅಂಥವರ ಮೇಲೆ ಶಸ್ತ್ರಪ್ರಯೋಗ ಮಾಡೋವಂತಿಲ್ಲ. 4, ಯುದ್ಧದಲ್ಲಿ ಗಾಯಗೊಂಡವರನ್ನ ಆರೈಕೆ ಮಾಡೋ ಸೇವಕರುಗಳಿಗೆ ಯಾವ ಕಾರಣಕ್ಕೂ ತೊಂದರೆ ಮಾಡೋ ಹಾಗಿಲ್ಲ. 5, ನಿರಾಯುಧರ ಮೇಲೆ ಶಸ್ತ್ರಪ್ರಯೋಗ ಮಾಡೋ ಹಾಗಿಲ್ಲ. 6, ಒಬ್ಬ ಯೋಧನ ವಿರುದ್ಧ ಕೇವಲ ಒಬ್ಬ ಯೋಧ ಮಾತ್ರನೇ ಯುದ್ಧ ಮಾಡಬೇಕು. ಒಬ್ಬನಿಗಿಂತ ಹೆಚ್ಚು ಜನ ಯಾವ ಕಾರಣಕ್ಕೂ ದಾಳಿ ಮಾಡೋ ಹಾಗಿಲ್ಲ. ಈ ರೀತಿ ಇನ್ನೂ ಕೆಲವು ಅತಿ ಮುಖ್ಯ ನಿಯಮವನ್ನ ಭೀಷ್ಮರು ಕೌರವರು ಹಾಗೂ ಪಾಂಡವರಿಗೆ ತಿಳಿಸ್ತಾರೆ. ಇದನ್ನ ಪ್ರತಿಯೊಬ್ಬ ಯೋಧ ಕೂಡ ಕಟ್ಟುನಿಟ್ಟಾಗಿ ಪಾಲಿಸಲೇಬೇಕು ಅಂತ ಎರಡೂ ಸೈನ್ಯಕ್ಕೆ ಆಜ್ಞಾಪಿಸ್ತಾರೆ. ಭೀಷ್ಮರು ಯುದ್ಧ ಆರಂಭವಾಗಿದೆ ಅಂತ ಗಟ್ಟಿಯಾಗಿ ಘೋಷಣೆ ಮಾಡ್ತಾರೆ. ಯಾವುದೇ ಯೋಧ ಈ ಸಮಯದಲ್ಲಿ ಪಕ್ಷ ಬದಲಾಯಿಸೋ ಹಾಗಿದ್ರೆ ಬದಲಾಯಿಸಬಹುದು ಅಂತ ಅವಕಾಶವನ್ನ ಕೂಡ ಕೊಡ್ತಾರೆ. ಅದನ್ನ ಕೇಳಿದ ಧೃತರಾಷ್ಟ್ರನ ಮಗ ಯುಯುತ್ಸು ಕೌರವರ ಪಕ್ಷದಿಂದ ಪಾಂಡವ ಪಕ್ಷಕ್ಕೆ ಬದಲಾಗ್ತಾನೆ. ಅನಂತರ ಅರ್ಜುನ ತನ್ನ ದೇವದತ್ತ ಅನ್ನೋ ಶಂಖವನ್ನ ಮೊಳಗಿಸಿ ಯುದ್ಧಕ್ಕೆ ಚಾಲನೆ ಕೊಡ್ತಾನೆ. ಮೊದಲನೇ ದಿನ ಪಾಂಡವರ ಪಕ್ಷದಲ್ಲಿ ಹೆಚ್ಚು ಪ್ರಾಣಹಾನಿ ಉಂಟಾಗುತ್ತೆ. ಸುಮಾರು 10,000 ಜನ ಸೈನಿಕರು ಆ ದಿನ ಪ್ರಾಣ ಕಳೆದುಕೋತಾರೆ. ಅರ್ಜುನನ ಮಗ ಅಭಿಮನ್ಯು ಭೀಷ್ಮರ ಬಿಲ್ಲನ್ನ ಮುರಿದು ಭೀಷ್ಮರ ರಥದ ಧ್ವಜವನ್ನ ಮುರಿದು ಹಾಕ್ತಾನೆ. ಅರ್ಜುನ ಆ ದಿನದ ಬಹುಪಾಲು ಸಮಯವನ್ನ ಭೀಷ್ಮರನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನಿಸ್ತಾನೆ. ಭೀಮ ದುಶ್ಯಾಸನನ ಮೇಲೆ ದಾಳಿ ಮಾಡ್ತಾನೆ. ಶಲ್ಯ ಮತ್ತು ಭೀಷ್ಮರು ವಿರಾಟ ರಾಜನ 2 ಮಕ್ಕಳನ್ನ ವಧಿಸ್ತಾರೆ. ಮೊದಲನೇ ದಿನದ ಪರಿಸ್ಥಿತಿಯನ್ನ ನೋಡಿದ ಕೌರವರಿಗೆ ತಾವು ಗೆಲ್ತೀವಿ ಅನ್ನೋ ಭಾವನೆ ಮೂಡುತ್ತೆ. ಮುಂದೇನಾಯ್ತು?
ಕರ್ಣ ಯಾಕೆ ಮೊದಲನೇ ದಿನದಿಂದಾನೇ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಲ್ಗೊಳ್ಳಲಿಲ್ಲ? ಭೀಷ್ಮರು ಮತ್ತು ದುರ್ಯೋಧನನ ನಡುವೆ ಘರ್ಷಣೆ ಉಂಟಾಗೋದಕ್ಕೆ ಕಾರಣ ಏನು? ಈ ಎಲ್ಲ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ನೀವಿನ್ನೂ ನಮ್ಮ ಕನ್ನಡ ಕದಂಬ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.